श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। अशेषवाग्जाड्यमलापहन्त्री नवं नवं स्पष्टसुवाक्प्रदायिनि ममेह जिह्वाग्रसुरङ्गनर्तकी भवप्रसन्ना वदनी च मे श्रीः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 5ನೇ ಅಧ್ಯಾಯ ಮುಗಿದು 6ನೇ ಅಧ್ಯಾಯವನ್ನ ಪ್ರಾರಂಭ ಮಾಡಬೇಕು. ಈ ಮೊದಲಿಗೆ ಈ 6ನೇ ಅಧ್ಯಾಯದಲ್ಲಿ ಬರುವಂತಹ ವಿಷಯಗಳು ಏನು ಎಂಬುದನ್ನ ಸಂಕ್ಷಿಪ್ತವಾಗಿ ತಿಳಿದುಕೊಂಡು ವಿಷಯಾನುಕ್ರಮಣಿಕೆಯಲ್ಲಿ ತಿಳಿಸಿದಂತೆ ಆ ಅಧ್ಯಾಯದಲ್ಲಿ ಪ್ರವೇಶವನ್ನ ಮಾಡಬೇಕು. ಈ 6ನೇ ಅಧ್ಯಾಯ ಸಮುದ್ರ ತರಣ ನಿಶ್ಚಯ ಅಂತ ಅನುಕ್ರಮಣಿಕಾದಲ್ಲಿ ತಿಳಿಸ್ತಾರೆ. ಸಮುದ್ರವನ್ನ ಲಂಘನ ಮಾಡಬೇಕು, ಅದರ ಒಂದು ವಿಚಾರವನ್ನ ನಿಶ್ಚಯವನ್ನ ಮಾಡಿದ್ದಂತಹ ಒಂದು ವಿಚಾರ ಈ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾ ಇದ್ದದ್ದು. ಈ ಅಧ್ಯಾಯದಲ್ಲಿ ಏನ್ ಹೇಳ್ತಾ ಇದ್ದದ್ದು ಅಂದ್ರೆ ಮುಖ್ಯವಾಗಿ ಕಿಷ್ಕಿಂಧಾಕಾಂಡ ಕಥಾ ಸಂಗ್ರಹ ತನ್ನಿರ್ಣಯಶ್ಚ. ಕಿಷ್ಕಿಂಧಾಕಾಂಡದಲ್ಲಿ ಏನು ಆದಂತಹ ಕಥೆಯನ್ನ ಸಂಗ್ರಹ ಮಾಡಿ ಹೇಳ್ತಾ ಇದ್ದದ್ದು ಮತ್ತು ಅದರ ನಿರ್ಣಯವನ್ನು ಕೂಡ ಇಲ್ಲಿ ಶ್ರೀಮದಾಚಾರ್ಯರು ಮಾಡ್ತಾ ಇದ್ದಾರೆ. ಇದು ಮುಖ್ಯವಾಗಿ ವಿಷಯ. ಇದರೊಳಗೆ ಇರುವಂತಹ ವಿಷಯಗಳು ಅಂತ ಅದನ್ನು ಸಂಕ್ಷಿಪ್ತವಾಗಿ ಇದೇ ಅನುಕ್ರಮಣಿಕಾದಲ್ಲಿ ತಿಳಿಸಿಕೊಡ್ತಾರೆ. ರಾಮ ಸುಗ್ರೀವಯೋ ಸಖ್ಯಂ, ರಾಮನಿಗೂ ಸುಗ್ರೀವನಿಗೂ ಗೆಳೆತನ, ಆ ಸಖ್ಯವನ್ನ, ಆ ವಿಚಾರವನ್ನ ಈ ಅಧ್ಯಾಯದಲ್ಲಿ ಹೇಳ್ತಾ ಇದ್ದದ್ದು. ಸಪ್ತತಾಲಾನ್ ಭಿತ್ವಾ ಕುಮುದಿನಾಮಕ ದೈತ್ಯ ಹನನಂ, ಸಪ್ತತಾಲ ವೃಕ್ಷಗಳನ್ನ ಕಿತ್ತಿ ಕುಮುದಿ ಅಂತ ಹೆಸರಿನ ದೈತ್ಯನನ್ನ ನಾಶ ಮಾಡಿದಂತಹ ಒಂದು ಕಥೆಯನ್ನ ಮತ್ತು ವಾಲಿಯನ್ನ ನಿಗ್ರಹ ಮಾಡಿದಂತಹ ಕಥೆ ವಿಚಾರವನ್ನ ಮತ್ತು ಶ್ರೀರಾಮಚಂದ್ರನಿಗೆ ಯಾವುದೇ ರೀತಿಯಾದಂತಹ ದೋಷಗಳಿಲ್ಲ, ಶ್ರೀರಾಮಸ್ಯ ನಿರ್ದೋಷತ್ವ ಸಮರ್ಥನಂ, ಯಾವುದೇ ದೋಷಗಳು ಭಗವಂತನಿಗೆ ಇಲ್ಲ ಎಂಬುದನ್ನ ಸಮರ್ಥನೆಯನ್ನು ಕೂಡ ಈ 6ನೇ ಅಧ್ಯಾಯದಲ್ಲಿ ಮಾಡಿದ್ದಾರೆ. ಮತ್ತು ಸುಗ್ರೀವಾಭಿಷೇಕ, ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿದಂತಹ ಒಂದು ಕಥಾಭಾಗ ಮತ್ತು ಸೀತಾನ್ವೇಷಣಾರ್ಥಂ ಕಪೀನಾಂ ಪ್ರೇಷಣಂ, ಸೀತಾದೇವಿಯನ್ನು ಹುಡುಕೋದಕ್ಕಾಗಿ ಎಲ್ಲ ಕಪಿಗಳನ್ನು ಕೂಡ ಕಳಿಸಿದ್ದು ಹುಡುಕರಿ ಅಂತ ಹೇಳಿ ಆ ವಿಚಾರವನ್ನ. ಹನುಮತ ದಕ್ಷಿಣ ದಿಗ್ಗಮನಂ, ಹನುಮಂತ ದೇವರು ದಕ್ಷಿಣ ದಿಕ್ಕಿಗೆ ಹೋದದ್ದು ಸೀತಾನ್ವೇಷಣೆಗಾಗಿ. ಮತ್ತು ಮಯಬಿಲ ಪ್ರಸಂಗ ಅಂತೇಳಿ ಅದೊಂದು ಬಿಲವನ್ನ ಮಾಡಿದಂತಹ ಒಂದು ಪ್ರಸಂಗವನ್ನ, ಮತ್ತು ಸಂಪಾತಿ ಪ್ರಸಂಗ, ಸಂಪಾತಿ ಪಕ್ಷಿಯ ಒಂದು ಕಥಾಭಾಗವನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ಕೊನೆಯದಾಗಿ ಸಮುದ್ರ ತರಣೋದ್ಯಮ, ಸಮುದ್ರವನ್ನ ದಾಟಿದಂತಹ ಒಂದು ವಿಚಾರ, ದಾಟುವಂತಹ ವಿಚಾರ, ಅದರ ಬಗ್ಗೆಯೂ ಕೂಡ ಈ 6ನೇ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟು ಈ 6ನೇ ಅಧ್ಯಾಯದಲ್ಲಿ ಇರುವಂತಹ ವಿಷಯಗಳು ಅಂತ ತಿಳಿದುಕೊಂಡು ವಿಸ್ತಾರವಾಗಿ 6ನೇ ಅಧ್ಯಾಯದ ಶ್ಲೋಕಗಳ ಅರ್ಥವನ್ನ ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ.
6ನೇ ಅಧ್ಯಾಯ ಮೊದಲನೆಯ ಶ್ಲೋಕ. ಈ ಶ್ಲೋಕಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ. ಕಿಷ್ಕಿಂಧಾ ಕಾಂಡ ಕಥಾಂ ನಿರೂಪಯತಿ. ಈ ಮೊದಲನೆಯ ಶ್ಲೋಕದಿಂದ ಕಿಷ್ಕಿಂಧಾ ಕಾಂಡದ ಕಥೆಯನ್ನ ಶ್ರೀಮದಾಚಾರ್ಯರು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಮೊದಲನೆಯ ಶ್ಲೋಕ. ಉತ್ಥಾಪ್ಯ ಚೈನಮರವಿಂದದಲಾಯತಾಕ್ಷಃ ಚಕ್ರಾಂಕಿತೇನ ವರದೇನ ಕರಾಂಬುಜೇನ ಕೃತ್ವಾ ಚ ಸಂವಿದಮನೇನ ನುತೋಸ್ಯ ಚಾಂಸಂ ಪ್ರೀತ್ಯಾರುರೋಹಸ ಹಸನ್ ಸಹ ಲಕ್ಷ್ಮಣೇನ ಉತ್ಥಾಪ್ಯ ಚೈನಮರವಿಂದದಲಾಯತಾಕ್ಷಶ್ಚಕ್ರಾಂಕಿತೇನ ವರದೇನ ಕರಾಂಬುಜೇನ ಕೃತ್ವಾ ಚ ಸಂವಿದಮನೇನ ನುತೋಸ್ಯ ಚಾಂಸಂ ಪ್ರೀತ್ಯಾರುರೋಹಸ ಹಸನ್ ಸಹ ಲಕ್ಷ್ಮಣೇನ ಎಂಬುದಾಗಿ ಮೊದಲನೆಯ ಶ್ಲೋಕ. ಪದವಿಭಾಗ. ಉತ್ಥಾಪ್ಯ ಚ ಏನಂ ಅರವಿಂದದಲಾಯತಾಕ್ಷಃ ಚಕ್ರಾಂಕಿತೇನ ವರದೇನ ಕರಾಂಬುಜೇನ ಕೃತ್ವಾ ಚ ಸಂವಿದಂ ಅನೇನ ನುತಃ ಅಸ್ಯ ಚ ಅಂಸಂ ಪ್ರೀತ್ಯಾ ಆರುರೋಹ ಸಹ ಹಸನ್ ಸಹ ಲಕ್ಷ್ಮಣೇನ ಎಂಬುದಾಗಿ ಪದವಿಭಾಗ. ಹಿಂದಿನ ಅಧ್ಯಾಯದಲ್ಲಿ ಬಂದಂತಹ ಕೊನೆಯ ಶ್ಲೋಕದಲ್ಲಿ ಬಂದಂತಹ ವಿಚಾರ. ಅಸ್ಯ ಪಾದಯೋಹೋ ಪೇತೆ ಅಂತ ಬಂದದ್ದು. ಹನುಮಂತ ದೇವರು ಈ ಓಡಿ ಹೋಗ್ತಾ ಇರುವಂತಹ ಎಲ್ಲ ಕಪಿಗಳನ್ನ, ಸುಗ್ರೀವನನ್ನ ಅಲ್ಲೇ ಒಂದು ಕಡೆಗೆ ದೂರದಲ್ಲಿಯೇನೆ ಅವರನ್ನ ನಿಲ್ಲಿಸಿದರು. ನಿಲ್ರಿ ಅಂತ ಹೇಳಿ ನಿಲ್ಲಿಸಿ, ರಾಮನ ಅನಂತ ಗುಣಗಳನ್ನು ತಿಳಿದಂತಹ ಹನುಮಂತ ದೇವರಿಗೆ ಗೊತ್ತಿದೆ, ಇವರು ಬಂದಂತಹ ರಾಮ ಲಕ್ಷ್ಮಣರಿಬ್ಬರು ಕೂಡ ವಾಲಿಗೆ ಸಂಬಂಧಪಟ್ಟವರು ಅಂತ ಸರ್ವಥಾ ಅಲ್ಲ, ಸಾಕ್ಷಾತ್ ಭಗವಂತ ಮತ್ತು ಲಕ್ಷ್ಮಣ ಶೇಷದೇವರೇ ಈ ರೀತಿಯಾಗಿ ಬಂದದ್ದು ಅಂತ ಹನುಮಂತ ದೇವರಿಗೆ ಜ್ಞಾನ ಇದೆ. ಭಗವಂತನ ಬಗ್ಗೆ ಅನಂತ ಗುಣಗಳನ್ನು ತಿಳಿದುಕೊಂಡಿದ್ದಾರೆ. ಹೀಗಾಗಿ ಅವರು ಬ್ರಹ್ಮದೇವರಿಗೂ ತಂದೆ ಭಗವಂತ ಅಂತ ತಿಳಿದುಕೊಂಡು ನಮಸ್ಕಾರವನ್ನ ಮಾಡಿದರು ಅಂತ ಹಿಂದೆ ಬಂದದ್ದು. ಪಾದಯೋಹೋ ಪೇತೆ ಅಂದ್ರೆ ಎಲ್ಲ ಕಪಿಗಳಿಗೂ ಸುಗ್ರೀವನಿಗೂ ಒಂದು ನಿಶ್ಚಯಾತ್ಮಕವಾದಂತಹ ಜ್ಞಾನ ಬರಬೇಕು. ಅಂದ್ರೆ ಹನುಮಂತ ದೇವರ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇವನು ವಾಲಿಗೆ ಸಂಬಂಧಪಟ್ಟವರು ಅಂತ ಸರ್ವಥಾ ಅಲ್ಲ ಅಂತ ಅವ್ರಿಗೆ ತಿಳಿಬೇಕು. ಮತ್ತು ನನಗಿಂತಲೂ ಉತ್ತಮನಾದಂತಹ ವ್ಯಕ್ತಿ ರಾಮಚಂದ್ರ ಅಂತ ತಿಳಿಬೇಕು ಅನ್ನುವ ಸಲುವಾಗಿ ಹನುಮಂತ ದೇವರು ರಾಮದೇವ ನಮಸ್ಕಾರವನ್ನು ಮಾಡಿದರು ಅಂತ ಹಿಂದಿನ ಅಧ್ಯಾಯದಲ್ಲಿ ಕೊನೆಯ ಶ್ಲೋಕದಲ್ಲಿ ಬಂದದ್ದು. ಮುಂದೆ ಏನಾಯಿತು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅರವಿಂದ ದಲಾಯತಾಕ್ಷಃ ಅಂತ ಶಬ್ದ ಇದೆ. ಅರವಿಂದ ದಲಾಯತಾಕ್ಷಃ, ಅರವಿಂದ ಕಮಲ, ಅರವಿಂದ ದಲ ಆ ಕಮಲದ ಪತ್ರ ಎಲೆಗಳು, ಆ ದಲದಂತೆ ಅಕ್ಷಃ ಅಂದ್ರೆ ಕಮಲದ ಎಲೆಗಳಂತೆ ಕಣ್ಣಿರುವಂತಹ ಅಷ್ಟು ವಿಸ್ತಾರವಾದಂತಹ ಕಣ್ಣು, ಅಷ್ಟು ಸುಂದರವಾದಂತಹ ಕಣ್ಣು ಭಗವಂತನದ್ದು ಅಂತ ಅರ್ಥ. ಅರವಿಂದ ದಲಾಯತಾಕ್ಷಃ, ಕಮಲಪತ್ರದಂತೆ ಕಣ್ಣಿರುವಂತಹ ರಾಮಚಂದ್ರ ದೇವರು ಅಂತ ಅರ್ಥ. ಅರವಿಂದ ದಲಾಯತಾಕ್ಷಃ ಅಂತಹ ರಾಮಚಂದ್ರ ದೇವರು ಏನು ಮಾಡಿದ್ರು ಅಂದ್ರೆ ಚಕ್ರಾಂಕಿತೇನ ವರದೇನ ಕರಾಂಬುಜೇನ. ಚಕ್ರಾಂಕಿತೇನ ಎಲ್ಲವೂ ಕೂಡ ಎರಡು ವಿಶೇಷಣಗಳು ಕೈಗಳಿಗೆ. ಕೈ, ಭಗವಂತನ ಕೈ ಹೇಗಿದೆ ಅಂದ್ರೆ ಚಕ್ರಾಂಕಿತೇನ ಅಂದ್ರೆ ಚಕ್ರ ಚಿಹ್ನಿತೇನ, ಚಕ್ರದ ಒಂದು ಚಿಹ್ನೆಯಿಂದ ಕೂಡಿದಂತಹ ಭಗವಂತನ ಒಂದು ಕೈ. ಹೀಗಾಗಿ ಚಕ್ರಾಂಕಿತೇನ. ಮತ್ತೆಂತಹ ಕೈ ಭಗವಂತನದ್ದು ಅಂದ್ರೆ ವರದೇನ, ವರವನ್ನ ಕೊಡುವಂತಹದ್ದು.
ತನ್ನ ಭಕ್ತರ ಅಭೀಷ್ಟೆಯನ್ನ ಪೂರ್ಣ ಮಾಡುವಂತಹ ಕೈ, ವರಗಳನ್ನ ಕೊಡುವಂತಹ ಕೈ. ಹೀಗಾಗಿ ಚಕ್ರಾಂಕಿತೇನ ವರದೇನ, ಅಂತಹ ಕರಾಂಬುಜೇನ, ಕೈಗಳೆಂಬುವಂತಹ ಕಮಲದಿಂದ ಅಂತ ಅರ್ಥ. ಕೈಗಳು ಕಮಲದಂತೆ ಇವೆ, ಅಷ್ಟು ಮೃದುವಾಗಿ ಸುಂದರವಾಗಿ ಇವೆ ಅಂತ ಅರ್ಥ. ಅಂತಹ ಕಮಲದಂತೆ ಇರುವಂತಹ ಕೈಯಿಂದ ಭಗವಂತ ರಾಮಚಂದ್ರ ದೇವರು ಏನ್ ಮಾಡಿದ್ರು ಅಂದ್ರೆ, ಏನಂ ಉತ್ಥಾಪ್ಯ, ಆ ಹನುಮಂತ ದೇವರು ನಮಸ್ಕಾರ ಮಾಡಿದ್ರಲ್ಲ, ಆ ಹನುಮಂತ ದೇವರನ್ನ ಉತ್ಥಾಪ್ಯ ಎಬ್ಬಿಸಿದ್ರು ರಾಮಚಂದ್ರ ದೇವರು. ನಮಸ್ಕಾರ ಮಾಡಿ ಆದ ಮೇಲೆ ಹೇಳು ಅಂತ ಹೇಳಿ ಎಬ್ಬಿಸಿ ಏನ್ ಮಾಡಿದ ಭಗವಂತ ಅಂತಂದ್ರೆ, ಎದ್ದಾದ ಮೇಲೆ ಹನುಮಂತ ದೇವರು ರಾಮದೇವರನ್ನ ಸ್ತೋತ್ರ ಮಾಡ್ತಾರೆ. ಅನೇನ ನುತಃ, ಎಬ್ಬಿಸಿ ಆದ ಮೇಲೆ ಅನೇನ ನುತಃ, ಆ ಹನುಮಂತ ದೇವರಿಂದ ಸ್ತುತಃ ಅಂತ ಅರ್ಥ. ಸ್ತುತನಾದಂತಹ, ಸ್ತೋತ್ರ ಮಾಡಿಸಿಕೊಂಡಂತಹ ಸಹ ಆ ರಾಮಚಂದ್ರ ದೇವರು ಮತ್ತೇನ್ ಮಾಡಿದ್ರು ಅಂದ್ರೆ, ಅನೇನ ಎಂಬುವಂತಹ ಶಬ್ದವನ್ನ 2 ಬಾರಿ ಇಟ್ಕೊಳ್ಬೇಕು. ಅನೇನ ನುತಃ, ಆ ಹನುಮಂತ ದೇವರಿಂದ ಸ್ತುತನಾದವನಾಗಿ, ಮತ್ತು ಅನೇನ ಚ ಅಂತಿದೆ, ಮತ್ತು ಅನೇನ ಸಹ ಅಂದ್ರೆ ಹನುಮತಾ ಸಹ, ರಾಮಚಂದ್ರ ದೇವರು ಹನುಮಂತ ದೇವರ ಜೊತೆಗೆ ಸಂವಿದಂ ಕೃತ್ವ, ಸಂವಿತ್ ಅಂದ್ರೆ ಜ್ಞಾನ ಅಂತ ಅರ್ಥ. ಸಂವಿದಂ ಅಂದ್ರೆ ಜ್ಞಾನವನ್ನು, ಅಂದ್ರೆ ವಿಚಾರವನ್ನು ಅಂತ ಅರ್ಥ. ಏನ್ ವಿಚಾರವನ್ನು ಅಂದ್ರೆ, ದೇವ ಕಾರ್ಯ ಸಾಧನ ರೂಪಂ ವಿಚಾರಂ ಕೃತ್ವ. ಆ ಹನುಮಂತ ದೇವರು ನಮಸ್ಕಾರ ಮಾಡಿದ್ರು, ಮುಂದೆ ಹನುಮಂತ ದೇವರಿಂದ ವಿಚಾರವನ್ನ ಮಾಡಿದರು ರಾಮಚಂದ್ರ ದೇವರು. ಅಂದ್ರೆ ಇಬ್ರು ಪರಸ್ಪರವಾಗಿ ವಿಚಾರವನ್ನ ಮಾಡಿದರು. ಏನು ವಿಚಾರ ಮಾಡಿದರು ಅಂತಂದ್ರೆ, ದೇವ ಕಾರ್ಯ ಸಾಧನ ರೂಪಂ ವಿಚಾರಂ ಕೃತ್ವ, ಭಗವತ್ ಸಂಬಂಧಿಯಾದಂತಹ ಒಂದು ಕಾರ್ಯ. ಈ ಭಗವಂತನ ಕಾರ್ಯ ಏನು ಅಂದ್ರೆ, ದುಷ್ಟರ ಸಂಹಾರ, ಸಜ್ಜನರ ಉದ್ಧಾರ, ಈ ಒಂದು ಕಾರ್ಯ. ಇದಕ್ಕೆ ಸಾಧನ ರೂಪಂ ವಿಚಾರಂ ಕೃತ್ವ, ಮತ್ತೇನೇನು ಹೇಗೆ ಮಾಡಬೇಕು ಅಂತ. ಎಲ್ಲವೂ ಭಗವಂತ ಸರ್ವಜ್ಞ ಶಿಖಾಮಣಿ, ವಾಯುದೇವರು ಸರ್ವಜ್ಞರು. ಹೀಗಾಗಿ ಸುಮ್ಮನೆ ಲೋಕ ವಿಡಂಬನೆಗಾಗಿ ಆ ರೀತಿಯಾಗಿ ವಿಚಾರವನ್ನ ಮಾಡಿದಂತೆ. ಇಚ್ಛಾ ಮಾತ್ರದಿಂದಲೇನೆ ಎಲ್ಲ ಕಾರ್ಯಗಳು ಸಿದ್ಧವಾಗಲಿಕ್ಕಾಗಿ ಭಗವಂತ ಈಗ ಮನುಷ್ಯರಂತೆ ಅವತಾರವನ್ನು ಮಾಡಿದ್ದಾನೆ ಎಂದ ಮೇಲೆ ಅದಕ್ಕೆ ತಕ್ಕಂತೆ ವಿಚಾರವನ್ನ ಮಾಡಿ ಕೆಲಸವನ್ನು ಮಾಡುವಂತೆ. ಅದಕ್ಕಾಗಿ ದೇವ ಕಾರ್ಯ ಸಾಧನ ರೂಪಂ ವಿಚಾರಂ ಕೃತ್ವ, ಆ ವಿಚಾರವನ್ನ ಮಾಡಿದ್ರು. ವಿಚಾರವನ್ನ ಮಾಡಿ ಏನ್ ಮಾಡಿದ್ರು ಅಂದ್ರೆ, ಲಕ್ಷ್ಮಣೇನ ಸಹ ಹಸನ್, ಆ ರಾಮಚಂದ್ರ ದೇವರು ಲಕ್ಷ್ಮಣನಿಂದ ಸಹಿತರಾದವರಾಗಿ, ಹಸನ್ ನಗನಗತ, ಆ ದೇವ ಕಾರ್ಯ ಸಂಬಂಧಿ ರೂಪವಾದಂಥ ಸಾಧನದ ಬಗ್ಗೆ ವಿಚಾರವನ್ನ ಮಾಡಿ ವಿಡಂಬನೆ ಮಾಡ್ತಾ ಇದ್ದಾರೆ. ಗೊತ್ತಿದೆ, ಇಬ್ಬರಿಗೂ ಗೊತ್ತಿದೆ. ಹೀಗಾಗಿ ಅದಕ್ಕಾಗಿ ನಗತಾ ಆ ಲಕ್ಷ್ಮಣನಿಂದ ಸಹಿತರಾಗಿ ಸಹ ಆ ರಾಮಚಂದ್ರ ದೇವರು ಅಸ್ಯ ಅಂಸಂ, ಆ ಹನುಮಂತ ದೇವರ ಅಂಶ ಅಂದ್ರೆ ಸ್ಕಂದ ಭುಜಗಳು, ಆ ಸ್ಕಂದವನ್ನ ಪ್ರೀತ್ಯಾ ಆರುರೋಹ, ಪ್ರೀತಿಯಿಂದ ಆ ಹನುಮಂತ ದೇವರ ಸ್ಕಂದಗಳನ್ನ ಹತ್ತಿದರು. ಇಬ್ಬರು ಆ ಹನುಮಂತ ದೇವರ ಸ್ಕಂದವನ್ನ ಹತ್ತಿದರು ಅಂತ. ಅಂದ್ರೆ ಹನುಮಂತ ದೇವರ ಭುಜಗಳ ಮೇಲೆ ಒಂದು ಕಡೆಗೆ ರಾಮದೇವರು, ಒಂದು ಕಡೆಗೆ ಲಕ್ಷ್ಮಣ ಕುಳಿತದ್ದು, ಹನುಮಂತ ದೇವರು ಹೊತ್ತುಕೊಂಡದ್ದು. ಇಷ್ಟು ತಿಳಿಸಿಕೊಡ್ತಾ ಇದ್ದಾರೆ. ತಸ್ಯ ಚಾಂಸಂ ಪ್ರೀತ್ಯಾ ಆರುರೋಹ, ಆ ರೀತಿಯಾಗಿ ಹತ್ತಿದರು ಅಂತ. ಇಲ್ಲಿ ನಾವು ಒಂದು ವಿಚಾರವನ್ನ ತಿಳಿದುಕೊಳ್ಬೇಕು. ಹನುಮಂತ ದೇವರ ಸ್ಕಂದವನ್ನ ರಾಮದೇವರು ಹತ್ತಿದರು, ಲಕ್ಷ್ಮಣನು ಹತ್ತಿದ ಅಂತ ಹೇಳಿದ್ದು. ಅಂದ್ರೆ ಹನುಮಂತ ದೇವರಿಗಿಂತಲೂ ರಾಮಚಂದ್ರ ದೇವರು ಉತ್ತಮರು, ಶ್ರೇಷ್ಠರು, ಸರ್ವೋತ್ತಮರು. ಹೀಗಾಗಿ ಹತ್ತಿ ಕುಳಿತದ್ದು ಇದು ಯೋಗ್ಯ ಅಂತ ಅನಿಸ್ತದೆ. ಹನುಮಂತ ದೇವರನ್ನ ಲಕ್ಷ್ಮಣನು ಹತ್ತಿದ ಅಂತ ಇಲ್ಲಿ ತಿಳಿಸ್ತಾ ಇದ್ದದ್ದು. ಲಕ್ಷ್ಮಣೇನ ಸಹ ಪ್ರೀತ್ಯಾ ಆರುರೋಹ ಅಂತ ಹೇಳಿದ್ದು. ಇದರ ಅರ್ಥ ಲಕ್ಷ್ಮಣನು ಉತ್ತಮ ಅಂತ ಹತ್ತಿಸಿಕೊಂಡದ್ದಲ್ಲ, ಆ ಲಕ್ಷ್ಮಣನಿಗೆ ಅನುಗ್ರಹವನ್ನ ಮಾಡೋದಕ್ಕಾಗಿ, ಪ್ರೀತಿಯಿಂದ ಅನುಗ್ರಹವನ್ನ ಮಾಡೋದಕ್ಕಾಗಿ ಆ ಲಕ್ಷ್ಮಣನನ್ನ ಹನುಮಂತ ದೇವರು ಹತ್ತಿಸಿಕೊಂಡದ್ದು ಅಂತ ಈ ರೀತಿಯಾಗಿ ತಿಳಿದುಕೊಳ್ಳಬೇಕು.
ಇಷ್ಟು ಹತ್ತಿದ್ರು ಅಂತ ವಿಚಾರವನ್ನ ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದದ್ದು. ಇದಾದ ಮೇಲೆ ಮುಂದೆ ಏನಾಯಿತು? ಆಯ್ತು, ಹತ್ತಿದಾದ ಮೇಲೆ ಮುಂದೆ ಏನು ಮಾಡಿದ್ರು ಅಂತಂದ್ರೆ ಅದನ್ನು ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 2ನೆಯ ಶ್ಲೋಕ. ಆರೋಪ್ಯ ಚಾಂಸಯುಗಲಂ ಭಗವಂತಮೀನಂ ತಸ್ಯಾನುಜಂ ಚ ಹನುಮಾನ್ ಪ್ರಯಯೌ ಕಪೀಂದ್ರಂ ಸಖ್ಯಂ ಚಕಾರ ಹುತಭುಕ್ ಪ್ರಮುಖೇ ಚ ತಸ್ಯ ರಾಮೇಣ ಶಾಶ್ವತ ನಿಜಾರ್ತಿಹರೇಣ ಶೀಘ್ರಂ ಆರೋಪ್ಯ ಚಾಂಸಯುಗಲಂ ಭಗವಂತಮೀನಂ ತಸ್ಯಾನುಜಂ ಚ ಹನುಮಾನ್ ಪ್ರಯಯೌ ಕಪೀಂದ್ರಂ ಸಖ್ಯಂ ಚಕಾರ ಹುತಭುಕ್ ಪ್ರಮುಖೇ ಚ ತಸ್ಯ ರಾಮೇಣ ಶಾಶ್ವತ ನಿಜಾರ್ತಿಹರೇಣ ಶೀಘ್ರಂ ಎಂಬುದಾಗಿ 2ನೆಯ ಶ್ಲೋಕ. ಪದವಿಭಾಗ. ಆರೋಪ್ಯ ಚ ಅಂಸಯುಗಲಂ ಭಗವಂತಂ ಏನಂ ತಸ್ಯ ಅನುಜಂ ಚ ಹನುಮಾನ್ ಪ್ರಯಯೌ ಕಪೀಂದ್ರಂ ಸಖ್ಯಂ ಚಕಾರ ಹುತಭುಕ್ ಪ್ರಮುಖೆ. ಒಂದೇ ಶಬ್ದ ಅದು. ಹುತಭುಕ್ ಪ್ರಮುಖೆ ಚ ತಸ್ಯ ರಾಮೇಣ ಶಾಶ್ವತ ನಿಜಾರ್ತಿಹರೇಣ ಶೀಘ್ರಂ ಎಂಬುದಾಗಿ ಪದವಿಭಾಗ. ಆರೋಪ್ಯ ಚಾಂಸಯುಗಲಂ ಭಗವಂತಂ ಏನಂ ತಸ್ಯ ಅನುಜಂ ಚ. ಆ ಹನುಮಂತ ದೇವರು ಹನುಮಾನ್ ಆ ಹನುಮಂತ ದೇವರೇನು ಮಾಡಿದರು ಅಂತಂದ್ರೆ ಏನಂ ಭಗವಂತಂ ಈ ಷಡ್ಗುಣ ಐಶ್ವರ್ಯ ಸಂಪನ್ನನಾದಂತಹ ಆ ರಾಮಚಂದ್ರ ದೇವರನ್ನ ಚ ಮತ್ತು ತಸ್ಯ ಅನುಜಂ ಅವನ ತಮ್ಮನಾದಂತಹ ಲಕ್ಷ್ಮಣನನ್ನು ಕೂಡ ಅಂಸಯುಗಲಂ ಆರೋಪ್ಯ ತನ್ನ ಭುಜಗಳ ಮೇಲೆ ಏರಿಸಿಕೊಂಡು ಆ ಹನುಮಂತ ದೇವರು ಏನ್ ಮಾಡಿದರು ಅಂತಂದ್ರೆ ಕಪೀಂದ್ರಂ ಪ್ರಯಯವು ಆ ಎಲ್ಲ ಕಪಿಗಳಿಗೂ ಒಡೆಯನಾದಂತಹ ಶ್ರೇಷ್ಠನಾದಂತಹ ಕಪೀಂದ್ರಂ ರಾಜನಾದಂತಹ ಕಪೀಂದ್ರಂ ಸುಗ್ರೀವಂ ಪ್ರತಿ ಸುಗ್ರೀವನನ್ನ ಕುರಿತು ಪ್ರಯಯವು ಕರೆದುಕೊಂಡು ಹೋದರು. ಮುಂದೇನಾಯ್ತು ಅಂತ ಮುಂದಿನ ಪಾದಗಳಲ್ಲಿ ಹೇಳ್ತಾರೆ. ಸಖ್ಯಂ ಚಕಾರ ಹುತಭುಕ್ ಪ್ರಮುಖೇ ಚ ತಸ್ಯ. ಕಪೀಂದ್ರಂ ಸುಗ್ರೀವಂ ಪ್ರತಿ ಇದನ್ನ ಮತ್ತೊಂದು ಬಾರಿ ಇಟ್ಕೊಳ್ಬೇಕು. ಇದನ್ನ ಒಂದು ಬಾರಿ ಅನ್ವಯ ಕಪೀಂದ್ರಂ ಪ್ರತಿ ಸುಗ್ರೀವಂ ಪ್ರತಿ ಪ್ರಯಯವು ಸುಗ್ರೀವನನ್ನು ಕುರಿತು ಕರೆದುಕೊಂಡು ಹೋದರು ಅಂತ ಒಂದು ರೀತಿಯಾಗಿ ಆ ಶಬ್ದವನ್ನ ಇಟ್ಟುಕೊಂಡು ಅನ್ವಯವನ್ನ ಮಾಡಿಕೊಳ್ಳೋದು. ಇನ್ನೊಂದು ಅಂದ್ರೆ ಕಪೀಂದ್ರಂ ಸುಗ್ರೀವಂ ಪ್ರತಿ ಹುತಭುಕ್ ಪ್ರಮುಖೇ. ಹುತಭುಕ್ ಪ್ರಮುಖೇ ಅಂದ್ರೆ ಹುತಭುಕ್ ಯಾವುದು ಹಾಕಿದ್ದೆಲ್ಲವನ್ನು ಭೋಗ ಮಾಡೋದು ಅಂದ್ರೆ ಹುತ ಅಗ್ನಿಯಲ್ಲಿ ಹಾಕಿದ್ದೆಲ್ಲವನ್ನ ಭೋಗ ಮಾಡೋದು ಅಗ್ನಿ. ಹೀಗಾಗಿ ಅದಕ್ಕೆ ಹುತಭುಕ್ ಅಂತ ಕರೆಯೋದು. ಹುತಭುಜ ಅಗ್ನೇಃ ಪ್ರಮುಖೇ. ಪ್ರಮುಖೆ ಎಂಬುದಕ್ಕೆ ಅಭಿಮುಖೆ ಅಂದ್ರೆ ಸನ್ನಿಧವು ಇತ್ಯರ್ಥ. ಅಂದ್ರೆ ಅಗ್ನಿಯ ಸನ್ನಿಧಾನದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಆ ಹನುಮಂತ ದೇವರು ಕರೆದುಕೊಂಡು ಹೋಗಿ ಅಗ್ನಿಯ ಸನ್ನಿಧಾನದಲ್ಲಿ ಶೀಘ್ರಂ ಇದು ಎಲ್ಲಿಗನ್ವಯ ಅಂದ್ರೆ ಶೀಘ್ರಂ ಶಾಶ್ವತ ನಿಜಾರ್ತಿಹರೇಣ ರಾಮೇಣ. ಶೀಘ್ರಂ ಎಂಬುದಕ್ಕೆ ಸ್ವಸ್ಮೃತಿ ಮಾತ್ರಾದೇವ ಇತ್ಯರ್ಥ. ಕೇವಲ ತನ್ನ ಸ್ಮರಣೆ ಮಾಡುವ ಮಾತ್ರದಿಂದಲೇನೆ ಯಾರು ಭಗವಂತನ ಸ್ಮರಣೆಯನ್ನ ಮಾಡ್ತಾರೋ
ಆ ಸ್ಮೃತಿ ಮಾತ್ರದಿಂದಲೇನೆ ಭಗವಂತ ಏನ್ ಮಾಡ್ತಾನೆ ಅಂದ್ರೆ ಶಾಶ್ವತ ನಿಜಾರ್ಥಿ ಹರೇಣ. ಆ ಭಗವಂತ ಹೇಗಿದ್ದಾನೆ ಅಂದ್ರೆ ಶಾಶ್ವತ ನಿಜಾರ್ಥಿ ಹರೇಣ, ಶಾಶ್ವತಾಂ ಸರ್ವಕಲ್ಪೇಶು ವಿದ್ಯಮಾನಾನಾಂ ಅಂತ ಅರ್ಥ. ನಿಜ ಆರ್ತಿ ಹರೇಣ ಅಂದ್ರೆ ನಿಜಾನಾಂ ಭಕ್ತಾನಾಂ ಆರ್ತಿಂ ದುಃಖಂ ಹರತೀತಿ. ಭಗವಂತ ಏನ್ ಮಾಡ್ತಾನೆ ಅಂದ್ರೆ ಎಲ್ಲ ಕಲ್ಪಗಳಲ್ಲಿ, ಯಾವಾಗೋ ಒಂದು ಬಾರಿ ಅಂತ ಅಲ್ಲ, ಎಲ್ಲ ಕಲ್ಪಗಳಲ್ಲಿಯೂ ಕೂಡ ಇರುವಂತಹ, ಈ ಕಲ್ಪದಲ್ಲಿ ಯಾರ್ಯಾರು ಭಗವಂತನ ಭಕ್ತರಿದ್ದಾರೋ, ನಿಜಾನಾಂ ನಿಜ ಶಬ್ದಕ್ಕೆ ಭಕ್ತರು ಅಂತ ಅರ್ಥ, ತನ್ನವರು ಅಂತ ಅರ್ಥ. ಹಾಗಾಗಿ ಶಾಶ್ವತ ನಿಜಾರ್ಥಿ ಹರೇಣ, ಎಲ್ಲ ಕಲ್ಪಗಳಲ್ಲಿಯೂ ತನ್ನ ಭಕ್ತರಾದಂತಹ ಏನು ವ್ಯಕ್ತಿಗಳಿದ್ದಾರೋ ಅವರೆಲ್ಲರ ಆರ್ತಿ ಹರೇಣ, ಆರ್ತಿ ಅಂದ್ರೆ ದುಃಖ, ಆ ದುಃಖವನ್ನ ಹರತಿ ಹರಣ ಮಾಡುವ ಭಗವಂತ. ಹೇಗೆ ಹರಣ ಮಾಡ್ತಾನೆ ಅಂದ್ರೆ ಶೀಘ್ರಂ ಹರೇ, ಶೀಘ್ರಂ ಅಂತ ಅರ್ಥ. ಶೀಘ್ರಂ ಎಂಬುದಕ್ಕೆ ಸ್ವಸ್ಮೃತಿ ಮಾತ್ರೇಣ, ಭಗವಂತನ ಸ್ಮರಣೆ ಮಾಡುವ ಮಾತ್ರದಿಂದಲೇನೆ ಭಗವಂತ ತನ್ನ ಭಕ್ತರ ಎಲ್ಲ ದುಃಖಗಳನ್ನು ಕೂಡ ಪರಿಹಾರ ಮಾಡ್ತಾನೆ. ಹೀಗಾಗಿ ಅಂತಹ ಭಗವಂತ ಅಂತರ್ಥ. ಶೀಘ್ರಂ ಶಾಶ್ವತ ನಿಜಾರ್ಥಿ ಹರೇಣ ರಾಮೇಣ, ಅಂತಹ ಶಾಶ್ವತವಾಗಿ ಎಲ್ಲರ ಭಕ್ತರ ದುಃಖವನ್ನ ಹರಣ ಮಾಡುವಂತಹ ಆ ರಾಮಚಂದ್ರ ದೇವರಿಂದ ತಸ್ಯ, ತಸ್ಯ ಅಂದ್ರೆ ಸುಗ್ರೀವಸ್ಯ ಅಂತ ಅರ್ಥ. ಆ ಸುಗ್ರೀವನ ಜೊತೆಗೆ ಸಖ್ಯಂ ಚಕಾರ, ಆ ಹನುಮಂತ ದೇವರು ಕರೆದುಕೊಂಡು ಹೋದದ್ದು, ಅಲ್ಲಿಗೆ ಕರೆದುಕೊಂಡು ಹೋಗಿ ಅಗ್ನಿಯ ಸಾಕ್ಷಿಯಾಗಿ ಅಲ್ಲಿ ಸಖ್ಯಂ ಚಕಾರ, ಸಖ್ಯವನ್ನ ಮಾಡಿಸಿದರು ಅಂತ ಈ ರೀತಿಯಾಗಿ ಆ ಕಥಾಭಾಗವನ್ನ ತಿಳಿಸ್ತಾ ಇದ್ದಾರೆ. ಅಂದರೆ ಇದರಿಂದ ನಮಗೆ ಈ ಶಬ್ದವನ್ನ ಇಲ್ಲಿ ಇಟ್ಟದ್ದು ಶ್ರೀಮದ್ ಆಚಾರ್ಯರು, ಶಾಶ್ವತ ನಿಜಾರ್ಥಿ ಹರೇಣ ಅಂತ. ಇದನ್ನ ಇಟ್ಟು ಈ ಶಬ್ದವನ್ನ ಹೇಳಿ ಮುಂದಿನ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಅಂದ್ರೆ ಸಖ್ಯವನ್ನ ಹನುಮಂತ ದೇವರು ಮಾಡಿಸಿದರು ಅಂತ ಈ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಅಂತಂದ್ರೆ ಇದರ ಅರ್ಥ ಏನು ಅಂದ್ರೆ, ಈ ಸುಗ್ರೀವ ತಾನೂ ಕೂಡ ಭಗವದ್ಭಕ್ತ, ಸೂರ್ಯನ ಅವತಾರ. ಹೀಗಾಗಿ ಆ ಸುಗ್ರೀವನು ಕೂಡ ಭಗವದ್ಭಕ್ತನಾಗಿದ್ದಾನೆ. ಭಗವದ್ಭಕ್ತನಾಗಿದ್ದರಿಂದಲೇನೆ, ಅವನು ದೇವರ ಸ್ಮರಣೆ ಮಾಡೋದರಿಂದಲೇನೆ, ಮಾಡ್ತಾ ಇರೋದರಿಂದಲೇನೆ ಅಂತಹ ಸುಗ್ರೀವ ಭಕ್ತನಾದ್ದರಿಂದ ಅವನ ದುಃಖವನ್ನ ಪರಿಹಾರ ಮಾಡಲಿಕ್ಕೆ ಬಂದದ್ದು ರಾಮಚಂದ್ರ ದೇವರು ಅಂತ ಈ ಶಬ್ದವನ್ನ ಆಡಿ ಕೇವಲ ಇಷ್ಟೇ ಹೇಳುವುದಾಗಿತ್ತು. ರಾಮದೇವರ ಜೊತೆಗೆ ಸುಗ್ರೀವನ ಜೊತೆಗೆ ಸಖ್ಯವನ್ನ ಮಾಡಿಸಿದ್ರು ಹನುಮಂತ ದೇವರು ಅಂತ ಇಷ್ಟೇ ಹೇಳಬಹುದಾಗಿತ್ತು. ಆದರೆ ಅಷ್ಟನ್ನ ಮಾತ್ರ ಹೇಳದೇನೆ ಈ ಶಬ್ದವನ್ನ ಆಡ್ತಾರೆ ಅಂದರೆ ಮುಂದೆ ಆ ಸುಗ್ರೀವನು ಭಕ್ತನಾಗಿದ್ದಾನೆ, ಅಂತಹ ಸುಗ್ರೀವನ ದುಃಖವನ್ನು ಪರಿಹಾರ ಮಾಡುವನಿದ್ದಾನೆ ಭಗವಂತ. ಅದನ್ನ ತಿಳಿಸ್ತಾ ಅಂತಹ ಸುಗ್ರೀವನ ಜೊತೆಗೆ ರಾಮಚಂದ್ರ ದೇವರ ಜೊತೆಗೆ ಸಖ್ಯವನ್ನ ಹನುಮಂತ ದೇವರು ಮಾಡಿಸಿದರು ಎಂಬುದಾಗಿ ಈ ರೀತಿಯಾಗಿ ವಿಚಾರವನ್ನ ತಿಳಿಸ್ತಾರೆ. ಮುಂದೆ ಸಖ್ಯವನ್ನ ಮಾಡಿಸಿ ಆದ ಮೇಲೆ ಮುಂದೆ ಇಬ್ಬರೂ ಕೂಡ ಪ್ರತಿಜ್ಞೆಯನ್ನು ಮಾಡ್ತಾರೆ. ಅಗ್ನಿ ಸನ್ನಿಧಾನದಲ್ಲಿಯೇನೆ ಎಲ್ಲರ ಮುಂದೆನೆ ರಾಮದೇವರು ಒಂದು ಪ್ರತಿಜ್ಞೆಯನ್ನ ಮಾಡ್ತಾರೆ, ಸುಗ್ರೀವನು ಕೂಡ ಒಂದು ಪ್ರತಿಜ್ಞೆಯನ್ನ ಮಾಡ್ತಾನೆ. ಅದೇನು ಪ್ರತಿಜ್ಞೆಯನ್ನ ಮಾಡಿದ ಎಂಬುದನ್ನ ಮತ್ತೆ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.